ಮಂದಿಗಳಿದ್ದಾರೆ. ತಾಯಿ ಯಶೋಧಾದೇವಿ ಮಗ ಕಣ್ಣಿಗೆ ಕಾಣುವುದಕ್ಕಿಲ್ಲ ಅಂತ ಆದ. ಅಮ್ಮ ಎಲ್ಲಿ ಹೋದ ನನ್ನ ಕಂದ ಅಂತೇಳಿ ಕೂಗುವುದಕ್ಕೆ ಪ್ರಾರಂಭಿಸ್ತಾರೆ. ರಂಗ ಅಂತೇಳಿ ಕೂಗಿ ಕರೆಯುವುದಕ್ಕೆ ಪ್ರಾರಂಭಿಸ್ತಾಳೆ. ಕಂದನಿಲ್ಲದ ಒಂದು ಗಳಿಗೆಯನ್ನು ಸಹಿಸಿಕೊಳ್ಳುವುದಕ್ಕೆ ಅಸಮರ್ಥವಾದಂಥ ತಾಯಿ ಒಂದು ಸಲ ನಿನ್ನನ್ನು ಎತ್ತಿಕೊಂಡಾಗ ಮಣ್ಣು ತಿನ್ನುವುದನ್ನು ಕಂಡಳಂತೆ. ಕಂದ ಯಾಕಪ್ಪ ಮಣ್ಣು ತಿಂದಿ ಅಂತೇಳಿ ಬೆದರಿಸಿ ನಿನ್ನ ಬಾಯಿ ತೆರೆದಾಗ ಬಾಯಿಯಳು ಜಗವನ್ನೇ ತೋರಿದ ದೇವನೇನೋ ಎಂಬುದನ್ನು ಎಲ್ಲರೂ ಹೇಳುವುದನ್ನು ಕೇಳಿದ್ದೇನೆ. ಮತ್ತೆ ತಿಳಿಯದ ಹುಂಬರು ನಿನ್ನನ್ನು ಸೀರೆ ಕಳ್ಳ ಬೆಣ್ಣೆ ಕಳ್ಳ ಅಂತ ಹೇಳ್ತಾರೆ. ಕೌರವನ ವ್ಯಕ್ತಿತ್ವಕ್ಕದು ಸರಿಯಾಗುವುದಿಲ್ಲ. ಯಾಕೆಂದರೆ ಕೌರವ ನಿನ್ನನ್ನು ತಿಳಿದುಕೊಂಡ ರೀತಿ ಬೇರೆ. ಹೆಣ್ಣು ಮಕ್ಕಳು ಮಾನದ ಪ್ರಜ್ಞೆಯನ್ನಿಲ್ಲದೆ ಬಟ್ಟೆಯನ್ನು ಬಿಡದೆ ಮಾನದ ಬಗ್ಗೆ ಗಮನವನ್ನು ಕೊಡದೆ ಸ್ನಾನ ಮಾಡುತ್ತಿರುವಂತಹ ಹೆಣ್ಣು ಮಕ್ಕಳಿಗೆ ಮಾನದ ಪ್ರಜ್ಞೆಯನ್ನು ಮೂಡಿಸುವುದಕ್ಕೆ ಬೇಕಾಗಿ ಸೀರೆಯನ್ನು ಎತ್ತಿ ಮರದ ಕೊಂಬೆಯ ಮೇಲೆ ಕುಳಿತೆ ಹೆಣ್ಣು ಮಕ್ಕಳಿಗೆ ಮಾನದ ಪ್ರಜ್ಞೆಯನ್ನು ಮೂಡಿಸಿದೆ. ಕಳ್ಳತನ ಇದು ಸಲ್ಲದು ಅಂತೇಳಿ ಸಮಾಜಕ್ಕೆ ತೋರಿಸಿಕೊಡುವುದಕ್ಕೆ ಬೇಕಾಗಿ ಕಳ್ಳರ ಜೊತೆಯಾಗಿ ಕಳ್ಳನಾಗಿ ಬೆಣ್ಣೆಯನ್ನು ಮೆದ್ದು ಕಳ್ಳತನ ಇದು ಸಲ್ಲದು ಅಂತೇಳಿ ಜಗತ್ತಿಗೆ ತೋರಿಸಿದೆ. ದೇವಾ, ನಿನ್ನನ್ನು ನಾನು ಕೈ ಮುಗಿದು ನಿನ್ನ ಪಾದವನ್ನು ಹಿಡಿದು ಕೃಷ್ಣ ರಕ್ಷಿಸು ಅಂತ ಹೇಳುವ ಮನೋಧರ್ಮ ನನ್ನದ್ದಲ್ಲ. ಛಲದೋಳ್ ಕೌರವ, ಹುಟ್ಟಿನಿಂದ ಈ ತನಕವರೆಗೂ ಛಲದೊಳೆ ಉಳಿಯುತ್ತೇನೆ, ಛಲದಲ್ಲೇ ಬಾಳುತ್ತೇನೆ ಎಂಬ ತೀರ್ಮಾನವನ್ನು ತೆಗೆದುಕೊಂಡವ. 11 ಅಕ್ಷೋಹಿಣಿ ಸೇನೆಯನ್ನು ಎಲ್ಲರನ್ನು ಕಳೆದುಕೊಂಡ್ರು, ನಾನು ಒಬ್ಬನಾಗಿ ಉಳಿದು ಈಗಲೂ ಛಲ ನನ್ನ ಅಂತರಂಗದಲ್ಲಿದೆ ಸ್ವಾಮಿ. ನೀನು ಹಸ್ತಿನಾವತಿಗೆ ಸಂಧಾನಕ್ಕಾಗಿ ಬಂದಂತ ನೀನು ಉಳಿಯುವುದಕ್ಕಾಗಿ ವಿದುರನ ಮನೆಗೆ ಹೋದೆ. ವಿದುರನ ಮನೆಯಲ್ಲಿ ಹಾಲನ್ನು ಕುಡಿದಾಗ ಒಂದು ಬಿಂದು ಕೆಳಗೆ ಬಿತ್ತಂತೆ, ಅದು ಹೊಳೆಯಾಗಿ ಹರಿಯಿತಂತೆ. ಆಗಲೂ ನಿನ್ನ ವ್ಯಕ್ತಿತ್ವ ತಿಳಿದುಕೊಳ್ಳುವುದಕ್ಕೆ ಅಸಮರ್ಥನಾದಿನೇ ನಾನು. ಆ ಸ್ಥಾನಕ್ಕೆ ಬಂದಂತಹ ಹೊತ್ತಿನಲ್ಲಿ ದಿಟ್ಟತನದಿಂದ ಕುಳಿತಂತಹ ನನ್ನ ದಿಟ್ಟತನವನ್ನು ಮುರಿಯುವುದಕ್ಕೆ ಬೇಕಾಗಿ ಕಿರು ಬೆರಳಿನಿಂದ ನೆಲವನ್ನು ಒತ್ತಿ ಸಿಂಹಾಸನ ಸಹಿತ ನಿನ್ನ ಪಾದಕ್ಕೆ ಬೀಳಿಸಿದಂತಹ ಮಹಾತ್ಮ ನೀನು. ಆಗಲೂ ನಿನ್ನನ್ನು ನಾನು ದೇವರು ಅಂತೇಳಿ ಅಡ್ಡ ಬಿದ್ದು ನನ್ನನ್ನು ಉದ್ಧರಿಸುವಂತೆ ಕೇಳಿಕೊಳ್ಳಿಲ್ಲ. ಪಾಂಡವರ ಜೊತೆಯಲ್ಲಿರುವಂತಹ ದೇವ ಅಂತೇಳಿ ತಿಳಿದುಕೊಂಡಿದ್ದೇನೆ. ಕೃಷ್ಣ, ನಿನ್ನನ್ನು ಕಟ್ಟುವುದಕ್ಕಾಗಿ ಹಗ್ಗ ತರಿಸಿದಂತಹ ಹೊತ್ತಿನಲ್ಲಿ ಹಸ್ತಿನಾಪುರದಲ್ಲಿದ್ದಂತಹ ಹಗ್ಗಗಳನ್ನೆಲ್ಲ ತಂದರೂ ನಿನ್ನನ್ನು ಕಟ್ಟುವುದಕ್ಕಾಗಲಿಲ್ಲ. ಅಲ್ಲಿಯೂ ನಿನ್ನ ವ್ಯಕ್ತಿತ್ವ ನನಗೆ ತಿಳಿಯುವುದಕ್ಕೆ ಆಗಲಿಲ್ಲ ಅಂತೇಳಿ ಆದರೆ ಕೌರವೇಶ್ವರ ಪೀಠದ ಸಿಂಹಾಸನದಲ್ಲಿ ಕುಳಿತೇನು ಪ್ರಯೋಜನ? ಎಲ್ಲವನ್ನೂ ತಿಳಿದು ಏನೂ ತಿಳಿಯದವರಂತೆ ನಟಿಸುತ್ತಿದ್ದಿ. ಕೃಷ್ಣ, ಧರ್ಮವನ್ನು ಪ್ರಪಂಚಕ್ಕೆ ಸಾರುವುದಕ್ಕೆ ಬೇಕಾಗಿ ನೀನಾಡುವಂತಹ ನಾಟಕಕ್ಕೆ ನಾವೆಲ್ಲ ಪಾತ್ರಧಾರಿಗಳು. ಧರ್ಮದ ಮೂರ್ತಿಗಳಾಗಿರುವಂತಹ ಪಾಂಡವರು ತೋರಿಸಿಕೊಡ್ತಾ ಇದ್ದಿ, ಅಧರ್ಮವೇ ಸಾಕಾರ ಮೂರ್ತಿ ಎಂಬುದಾಗಿ ತೋರಿಸಿಕೊಡ್ತಾ ಇದ್ದಿ ಕೌರವನನ್ನು ಬೆಟ್ಟೆತ್ತಿ. ಇದರಲ್ಲಿ ಬೇರೆ ಬೇರೆ ಕವಲುಗಳಾಗಿ ತೋರಿಸಿ ಸಮಾಜದಲ್ಲಿ ಯಾವುದು ಸರಿ ಯಾವುದು ತಪ್ಪು ಎಂಬುದನ್ನು ತೋರಿಸುವುದಕ್ಕೆ ಬೇಕಾಗಿ